ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಹಿಂಗೆ ವೆಲ್ಕಮ್ तोबा 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 थारा मूड खराब कर दिया. ಬ್ಯಾಕ್ ಟು ದ ಚಾನಲ್. ಗುಡ್ ಮಾರ್ನಿಂಗ್ ಟು ಆಲ್. ಟೈಮ್ ಬಂದು 6:40 ಆಗಿದೆ. ಶಾರ್ಟ್ ಸ್ಪಿನ್ನಿಗೆ ಹೋಗ್ತಾ ಇದ್ದೀವಿ ವಿತ್ ಆಫ್ ರೋಡಿಂಗ್. ರಾಹುಲ್ ಬ್ರೋ ಇಸ್ ವೇಟಿಂಗ್ ಫಾರ್ ಮೀ. ಲೇಟ್ ಆಯ್ತು ಸ್ವಲ್ಪ, ನಂದೆ ಎದ್ದೊಳಗೆ ಲೇಟ್ ಆಯಿತು. ಅವ್ರು ಎಬ್ಸಿದ್ದಕ್ಕೆ ಎದ್ದೆ, ಇಲ್ಲಾಂದರೆ ಇನ್ನೂ ಮಲ್ಕೊತಿದ್ದೆ. ಅದಕ್ಕೆ ಸ್ವಲ್ಪ ಫಸ್ಟ್ ಅವ್ರನ್ನ ಮೀಟ್ ಆಗೋಣ. ಆಫ್ ರೋಡಿಂಗ್ ಮಾಡ್ಬೇಕಂತ ಫಿಕ್ಸ್ ಆಗಿನೇ ಹೋಗ್ತಾ ಇರೋದು. ಆಫ್ ರೋಡಿಂಗ್ ಮಾಡ್ತೀವಿ. ನಮ್ಮ ಜೊತೆ ಬಂದು ರಾಹುಲ್ ಬ್ರೋ ಬರ್ತಿದ್ದಾರೆ. ಅಲ್ಲಿಂದ ನಮಗೆ ಲೈಕ್ ಸ್ಪಾಟಲ್ಲಿ ಮೀಟ್ ಆಗೋದು ಫಜಲ್ ಆ್ಯಂಡ್ ಅರವಿಂದ್. ಭಯ್ಯ ಇಲ್ಲೇ ಆಫ್ ರೋಡಿಂಗ್ ಆಗ್ತಿದೆ ನನ್ನ ಸ್ಪೀಡಿಗೆ. Yo, sorry for late bro. What's up? How are you? This is our Rahul bro. ಮೆಲ್ಲಕ್ಕೆ ರಾತ್ರಿ ಗೂಗಲ್ ಪಿಕ್ಸೆಲ್ ಅಂತ OnePlus ಎತ್ಕೊಂಡ್ ಬಂದಿದ್ದಾರೆ ಮೊಬೈಲ್. ರಿಚ್ ಕಿಡ್ ಇನ್ ಅವ್ರ ಗ್ಯಾಂಗ್. बहुत पैसा है मेरे पास. ಇವಾಗ ಬಿಟ್ಟಿವಿ. ಟೈಮ್ ಬಂದು 6:49 ಆಗಿದೆ. ಇಲ್ಲಿಂದ ಆಫ್ ರೋಡಿಂಗ್ ಎಲ್ಲಿಗೆ ಹೋಗ್ತಿದ್ದೆ ಅನ್ನೋದು ಹೇಳಿದಲ್ವ. ಮೇನ್ಲಿ ಆಫ್ ರೋಡಿಂಗ್ ನಾವು ಬಂದು ತುಮಟಿಗೆ ಹೋಗ್ತಿದ್ದೀವಿ. ತುಮಟಿ ಅರೌಂಡ್ ಇಲ್ಲಿಂದ 10 ಕಿಲೋಮೀಟರ್ಸ್ ಆಗುತ್ತೆ. ತುಮಟಿ ನೀವು ಶಾರ್ಟ್ ಕಟ್ ಹೋಗ್ತಾ ಇದೀವಿ, ಹಂಗನು ಹೋಗ್ಬೋದು. ಬಟ್ ಹಿಂಗೆ ಹೋಗ್ತಾ ಇದೀವಿ. ನೀವು ಅಣ್ಣ कैसे लोग रहते हैं यार यहाँ पर. ಏನೋಣ ಮುಂಜಾನೆ ಯಾಕೆ ಗುರು ನಿದ್ದೆ ಬರ್ತಿದೆ ಗುರು. ನಿದ್ದೆ ಆಗಿಲ್ಲ. ರಾತ್ರಿ ವರ್ಕ್ ಮಾಡಿಕೊಂಡು ಎಡಿಟ್ ಮಾಡಿ, ರಾತ್ರಿ ಎಡಿಟ್ ಮಾಡಿದ್ರೆ ಬೆಟರು. ಸ್ವಲ್ಪ ಎಡಿಟ್ ಮಾಡ್ಬೋದು ಚೆನ್ನಾಗಿ. ಡೇ ಟೈಮಲ್ಲಿ ಎಡಿಟ್ ಅಂದರೆ ಆಗಲ್ಲ. ವಾಟ್ ಎ ಸೀನ್, ವಾಟ್ ಎ ವ್ಯೂ. ನೋಡಿ ವ್ಯೂ ಹೆಂಗಿದೆ, ನೀಟಾಗಿದೆ. ಅದೆಲ್ಲ ತುಮಟಿ ಹಿಲ್ಸ್. ಅಲ್ಲಿಗೆ ಆಫ್ ರೋಡಿಂಗ್ ಹೋಗ್ತಿರೋದು. ಎಕ್ಸಾಕ್ಟಾಗಿ ಸ್ಪಾಟ್ ಯಾವ ಬೆಟ್ಟ ಅನ್ನೋದು ನನಗೂ ಗೊತ್ತಲ್ಲ ಆಫ್ ರೋಡಿಂಗ್ಗೆ. ಬಟ್ ಇದೆ ನನ್ನ ಗಾಡಿಗೆ ಏನೇನೋ ಆಗ್ತಾ ಇದೆ ಇವತ್ತು, ಏನೋ ಗೊತ್ತಿಲ್ಲ. ಬಟ್ ನೋಡಿ ಫಾಗ್ ಇನ್ನೂ ಇದೆ ಹಂಗೆ. ಏನೋ ಸ್ವಲ್ಪ ಅರ್ಲಿ ಮಾರ್ನಿಂಗ್ ಬಂದಿದೆ, ತುಂಬ ಫಾಗ್ ಇರ್ತಿತ್ತು. ಬಟ್ ಆದ್ರೂ ಇದೆ, ಚಳಿನೂ ಆಗ್ತಾ ಇದೆ. ವ್ಯೂ ಮಾತ್ರ ಮಸ್ತಿದೆ. ಕ್ಯಾಮ್ರಾ ಯಾಕೋ ಒಂದೊಂದು ಟೈಮ್ ಜಲ್ದಿ ಆನ್ ಆಗ್ತಿಲ್ಲ. ಮಸ್ತ್ ಇತ್ತಲ್ಲ ಆಫ್ ರೋಡಿಂಗು. ಆನ್ ಮಾಡಿದ್ರೆ ಆನ್ ಆಗಿಲ್ಲ. ಗ್ಲೌಸ್ ಒಂದು ಹಾಕ್ಕೊಂಡಿದ್ದೀನಿ, ಜಲ್ದಿ ಬಟನ್ ಪ್ರೆಸ್ ಮಾಡೋಕ್ಕೂ ಆಗ್ತಿಲ್ಲ. ವಾಟ್ ಇಸ್ ದಿಸ್ ಪರಿಸ್ಥಿತಿ. ನೋಡಿ ಹೆಂಗಿದೆ ವ್ಯೂ, ಮಸ್ತಿದೆ. ಮೇ ಬಿ ಅವ್ರು ವೆಯ್ಟ್ ಮಾಡ್ತಿದ್ದಾರೆ ಇನ್ನೂ ನಮ್ಮ ಕ್ಲಾಸ್, ಗೊತ್ತಿಲ್ಲ. ಅಲ್ಲಿ ನೋಡಿ ಬೆಟ್ಟ ಹೆಂಗಿದೆ, ಮಸ್ತ್ ಇದೆ ವ್ಯೂ, ಮಸ್ತ್. ಅದ್ರೊಳಗೆ ಈ ವ್ಯೂ ಜೊತೆ ಒಂದು ಫ್ಯಾಕ್ಟರಿ, ಐರನ್ ಓರ್ ಫ್ಯಾಕ್ಟರಿ. ವಾಯ್ಸ್ ಕೆಟ್ಟೋಗ್ಬಿಟ್ಟಿದೆ ನಂದು ಫುಲ್ಲು. ಎದ್ದಿದ್ದೀನಿ, ಫ್ರೆಶ್ ಆಗಿದ್ದೀನಿ, ಬಂದಿದ್ದೀನಿ ಅಷ್ಟೇ. ಏನಾದರೂ ನೀರು ಕುಡಿಬೇಕು ಫಸ್ಟ್. ನೀರ ಅಲ್ಲಿಗೆ ಹೋಗ್ಬೇಕು ನಾವು. ಕಾಣ್ತಿದ್ದೇನಾ, ಅಲ್ಲಿಗೆ ಹೋಗ್ಬೇಕು ನಾವು. ಅಲ್ಲಿ ಏರ್ತಾ ಇದ್ದೀವಿ ಮೇಲಕ್ಕೆ. ರೋಡ್ ಚೆನ್ನಾಗಿ ಹಾಕಿದ್ದಾರೆ. ಇದು ರೀಸೆಂಟಾಗಿ ಬಂದಾಗೆ ಲಾಸ್ಟ್ ಟೈಮ್ ಹಾಕ್ತಾಯಿದ್ರು ರೋಡ್. ಹುಬ್ಬಲ್ ಗಡ್ಡಿ ಹೋಗಿ ಬರ್ತಿದ್ದಾಗ ಹಿಂಗೆ ಸ್ಟ್ರೈಟ್ ಆದರೆ ಹುಬ್ಬಲ್ ಗಡ್ಡಿ. ನನ್ನ ಗಾಡಿ ಫುಲ್ ತಲೆ ಕೆಡ್ತಿದ್ದೆ ನಾನು. ಇವಾಗ ಇನ್ನು ಈ ಬೆಟ್ಟಗಳು ಏರ್ಬೇಕು ಗುರು. ಹೆಂಗೆ ಇರಬೇಕು ಏನೋ. ನಮ್ಮ ಹುಡುಗರು ನಾವು ಅಣ್ಣವ್ರು ಹೆಂಗೋ ಒಂದು ಕರ್ಕೊಂಡು ಹೋಗ್ತಾರೆ. ಅಷ್ಟು ಎಕ್ಸ್ಪೀರಿಯನ್ಸ್ ಇಲ್ಲ ನನಗೆ, ಆದರೂ ದುಃಖಿಸ್ತಾರಪ್ಪ ನನ್ನಿಂದ, ಸುಮ್ಮನೆ ಬಿಡಲ್ಲ. ಓಕೆ, ಧೂಮಪಾನ ಆರೋಗ್ಯನಿಗೆ ಹಾನಿಕರ. ಅಪ್ಪ ಜಿಂಕೆ ಬರ್ತಾವಲ್ಲ, ಎಮ್ಮೆ ಬರ್ತಾವಂತೀವಿ. ಎಮ್ಮೆಗಳು ಬರ್ತಿರ್ತವೆ, ಹುಷಾರಾಗಿರಿ. ಇದು ವಾಟ್ ಎ ಟೈಮಿಂಗ್. ಎಕ್ಸಾಕ್ಟಾಗಿ ಬಂದಿವಿ, ಎಕ್ಸಾಕ್ಟಾಗಿ. ಅವರು ಬಂದರು, ನಾವು ಬಂದ್ವಿ. ದಿಸ್ ಈಸ್ ಅ ಬಿಗ್ ಬುಲ್ ರೈಡರ್ಸ್. ನಮ್ಮ ದೊಡ್ಡ ರೈಡರ್ಸ್ ಇವರೆಲ್ಲ. ಇದು ನಮ್ಮ ಫಜಲ್ ಅನ್ನೋರು, ಅದು ನಮ್ಮ ಅರವಿಂದ್ ಅವರು. ಹಾಯ್. ಸರಿ ತಗೊಳ್ಳಿ, ಸ್ವಲ್ಪ ಡಿಸ್ಕಸ್ ಮಾಡಿ ಸಿಗುವ. वेलकम बैक टू द चैनल दैट इज द डीजी व्लॉग्स. डीजी व्लॉग्स में है हम द डीओ वाला राइडर. तो पहले दिखा दे हम अपना चेहरा.
अभी भी नहीं दिखता है, बाद में दिखाते हैं ऊपर जाके। तब भी हम लोग आपको बता देते हैं कैसे डिस्क्रिप्शन क्या है करके। तो उसके पहले थोड़ा गाड़ी साइड में ले लो, बिकॉज पीछे से ट्रक आ रही है। ये अपन का ही रास्ता, ಇದು ನಮ್ದೇ ದಾರಿ ಇದು। हाँ ठोक दे भाई, अपना कुछ नहीं जा रहा। तो आपको दिखा देते हैं पहले कि आज का जो हम लोग प्लेस ऑफ रोडिंग के लिए सेलेक्ट कर रहे हैं। आप देख सकते हैं जो टेरेन है, तो या वही करेंगे स्टार्ट करके इस पहाड़ के पीछे पे के टॉप पॉइंट पे जाएंगे। इस पहाड़ के पीछे। यस, ಸ್ವಲ್ಪ ಕನ್ನಡದಲ್ಲಿ ಹೇಳ್ಬಿಡ್ರಿ ಹಂಗೆ ನಮ್ಮವರಿಗೆ। ಸೊ ನಾವು ಇವತ್ತು ಮಾಡಿರೋದು ಆಫ್ ರೋಡಿಂಗ್ಗೆ ಸೆಲೆಕ್ಟ್ ಮಾಡಿರೋ ಟ್ರೈಲ್ ಇಲ್ಲಿಂದ ಸ್ಟಾರ್ಟ್ ಆಗೋದು। ಇಲ್ಲಿಂದ ಹೋಗಿ ಈ ಗುಡ್ಡ ಹತ್ತಿ ಈ ಬೆಟ್ಟ ಹತ್ತಿ ಹಿಂದುಗಡೆ ಬೆಟ್ಟಕ್ಕೆ ಹೋಗ್ತೀವಿ। ಓಕೆ, ಫಸ್ಟ್ ಇದು ಗುಡ್ಡನೇ, ಸ್ಮಾಲ್ ಅದು ಗುಡ್ಡ, ಅದಾದ್ಮೇಲೆ ದೊಡ್ಡದು ಬೆಟ್ಟ। ಅಲ್ಲಿಂದ ಹಿಂದ್ಗಡೆ ಪೀಕ್ ಪಾಯಿಂಟ್ ಇದೆ, ಅಲ್ಲಿಂದ ನಿಮ್ಗೆ ಪ್ರಾಪರ್ ವ್ಯೂ ಪಾಯಿಂಟ್ ತೋರಿಸ್ತೀವಿ। ಪ್ಲಸ್ ಇಲ್ಲಿಂದ ಹೋಗೋರು ದಾರಿ ಹೇಗಿದೆ ಅಂತ ಎಲ್ಲ ನಿಮ್ಗೆ ಸಖತ್ತಾಗತ್ತೆ ತೋರಿಸ್ತೀವಿ ಎಲ್ಲ ಆಂಗಲ್ ಇಂದ। ಯಾಕಂದ್ರೆ ನಮ್ಮ ಹತ್ರ ಇನ್ಸ್ಟಾ 360 ಇದೆ, ನಮ್ಮ ಹತ್ರ ಹೀರೋ GoPro 10 ಇದೆ। ಸೊ ನಮ್ಗೆ ಏನು ಟೆನ್ಷನ್ ಆಗಲ್ಲ, ನಾವು ಎಲ್ಲ ನಿಮ್ಗೆ ಸಖತ್ತಾಗತ್ತೆ ಕವರ್ ಮಾಡಕ್ಕೆ ಟ್ರೈ ಮಾಡ್ತೀವಿ ಎಲ್ಲಾನು। ಇವಾಗ ಸ್ಟಾರ್ಟ್ ಮಾಡ್ತಾ ಇದೀವಿ ಟ್ರಯಲ್। ಲೀಡ್ ಫಜಲ್ ಇದ್ದಾರೆ, ನಾನು ಹಿಂದ್ಗಡೆ ಇದ್ದೀನಿ, ಎಲ್ಲದಕ್ಕಿಂತ ಹಿಂದ್ಗಡೆ। ತುಂಬ ದಿನ ಆದಮೇಲೆ ಆಫ್ ರೋಡಿಂಗ್ ಮಾಡ್ತಾ ಇದ್ದೀನಿ। ನಾಟ್ ಎ ಬಿಗ್ ಆಫ್ ರೋಡಿಂಗ್, ಬಟ್ ಆದ್ರೂ ಸ್ವಲ್ಪ ಬಿಟ್ ಸ್ಕೇರಿನೇ, ಬಿಕಾಸ್ ಕಲ್ಲು ಜಾಸ್ತಿ ಇರ್ತವೆ। ಇದು GoPro ಆದಮೇಲೆ ಕನೆಕ್ಟ್ ಮಾಡ್ಕೊಳೋಣ, ಆದಮೇಲೆ ಆನ್ ಮಾಡೋಣ। ಇವಾಗ ಆನ್ ಮಾಡ್ಬಿಡೋಣ। ಆಫ್ ರೋಡ್ ಸ್ಟಾರ್ಟ್ ಆಯಿತು ಬಿಟ್। ಯೋ 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 ಗ್ಲೌಸ್ ಹಾಕ್ಕೊಂಡಿದ್ದೀನಿ, ಸ್ವಲ್ಪ ಅನ್ಕಂಫರ್ಟಬಲ್ ಇದೆ ಹ್ಯಾಂಡ್। ಆ್ಯಕ್ಚುಲಿ ಸ್ವಲ್ಪ ದೊಡ್ಡದು ಆಗಿದ್ದಾವೆ, ಗ್ಲೌಸ್ ದೊಡ್ಡ ಇದ್ದಾವೆ, ಅದಕ್ಕೆ GoProದಲ್ಲಿ ರೆಕಾರ್ಡಿಂಗ್ ಆಗ್ತಾಯಿದೆ। ಮೇ ಬಿ ಬ್ಯಾಕ್ಗ್ರೌಂಡ್ ಬರುತ್ತೆ ನಿಮಗೆ, ನಾನಂತೂ ಕಾಣೋದಿಲ್ಲ ಬಿಕಾಸ್ ನಾನು ಸ್ಯಾಡ್ಲಿಂಗ್ ಮಾಡ್ತಿರ್ತೀನಿ। ಫಸ್ಟ್ ಲೆಫ್ಟ್ ರನ್ ಆಫ್ ಅವರ್ ಟ್ರಯಲ್। ಯೋ ಹೋಗ್ತಾ ಇದ್ದಾರೆ ಎಲ್ಲರೂ ಮುಂದುಗಡೆ ನೋಡಿ। ಫಜಲ್ ಆಲ್ಮೋಸ್ಟ್ ಹೋಗ್ಬಿಟ್ಟ, ಅವ ಎಕ್ಸ್ಪೀರಿಯನ್ಸ್ಡ್। ನನ್ನ ಗಾಡಿಯಿಂದ ಸ್ವಲ್ಪ ವಜೆ, ಸ್ಯಾಡಲ್ ಸ್ಟ್ಯಾಂಡ್ಸ್ ಅವೆಲ್ಲ ಇದಲ್ವಾ, ಅದಕ್ಕೆ ವಜೆ ಇಲ್ಲಿದ್ರೆ ನಾ ಟೇಲ್ಟೆಡ್ ತೆಗೆದು ಮಿಡಿಲ್ ಸ್ಟ್ಯಾಂಡ್ ತೆಗೆದು ಗಾಡಿ ಹೊಡ್ಕೊಂಡು ಹೋದರೆ ಆಫ್ ರೋಡಿಂಗ್ ಮಾತ್ರ ಬೆಸ್ಟ್ ಬೈಕ್ ಇದು। ಆಫ್ ರೋಡಿಂಗ್ ಪಕ್ಕ ಆಫ್ ರೋಡಿಂಗ್ ಮಾಡೋಕ್ಕೆ ಸ್ಯಾಡಲ್ ಸ್ಟ್ಯಾಂಡ್ಸ್ ತೆಗೆದುಬಿಡ್ಬೇಕು, ಟೇಲ್ಟೆಡ್ ತೆಗೆದು ಸೆಂಟ್ರ್ ಸ್ಟ್ಯಾಂಡ್ ಇದೆ ನನ್ನ ಗಾಡಿಗೆ, ಸೆಂಟ್ರ್ ಸ್ಟ್ಯಾಂಡ್ ತೆಗಿಬೇಕು, ಭಾರಿ ಇರುತ್ತೆ ಆಫ್ ರೋಡಿಂಗ್ ಮಾಡೋಕ್ಕೆ ಮಾತ್ರ। ಯಾವ ಕಮಾಂಡ್ ನೋಡಿ, ಚೈನ್ ಮತ್ತು ಸ್ಟ್ಯಾಂಡಿಂದ ಎಷ್ಟು ಪ್ರಾಬ್ಲಮ್ ಆಗ್ತಿದೆ ಅಂದರೆ ನನ್ನ ಗಾಡಿಗೆ ತುಂಬ ಪ್ರಾಬ್ಲಮ್ ಆಗ್ತಾ ಇದೆ। ಹೌದು, ನನ್ನ ಗಾಡಿಗೆ ದೊಡ್ಡ ಪ್ರಾಬ್ಲಮ್ ಏನಂದರೆ ಒಂದು ಚೈನ್ ವಿತ್ ಸೆಂಟ್ರ್ ಸ್ಟ್ಯಾಂಡ್, ಅದು ಎಷ್ಟು ಸರಿ ಏನು ಮಾಡಿಸಿದ್ರು ಹಂಗೆ ಆಗ್ತಾ ಇದೆ। ಅಪ್ಪ ಯಾ ಬಿಟ್ ರೋಡ್ ಈಸ್ ಗುಡ್। ಮೇ ಬಿ ಇಲ್ಲಿಗೆ ಬಂದರು ಇವರು, ಇಲ್ಲಿಂದ ನೋಡಬೇಕು। या आफ्टर लॉन्ग टाइम लॉन्ग बैक। ये एंगल करेक्ट है क्या? देख, सरप्राइजिंगली गैप अच्छा था बीच में। ಮತ್ತೆ ಇನ್ನೊಂದು ಟ್ರಯಲ್ ಸ್ಟಾರ್ಟ್ ಮಾಡ್ತಿದ್ದೀವಿ। ಸೂಪರ್ ವೀಗ್ ಇಟ್ಕೊಂಡೆ GoPro, ನೋಡಿ ಹೆಂಗೆ ಹೋಗ್ತಿದ್ದಾನೆ ಇಲ್ಲಿ ಫಜಲ್। ಹೆವಿ ಗುರು, ಚೆನ್ನಾಗಿ ಎಕ್ಸ್ಪೀರಿಯನ್ಸ್ ಇದೆ ಫಜಲಿಗೆ, ನನಗೂ ಅಷ್ಟೇ ಇಲ್ಲ ಎಕ್ಸ್ಪೀರಿಯನ್ಸ್। ಧೂಳು ಮಾತ್ರ ಹೆವಿ ಹೊಡೆಯುತ್ತೆ। ಸ್ವಲ್ಪ ಗ್ಯಾಪಿಗೆ ತಗೊಂಡೋಗೋಣ ಗಾಡಿಗಳು, ಗ್ಯಾಪ್ಸ್ ಇದ್ರೆ ಬೆಟರ್। ಆದಮೇಲೆ 360 ಇಡ್ತೀನಿ, ಟ್ರೈ ಮಾಡೋಣ 360ನಲ್ಲಿ ಹೆಂಗೆ ಬರುತ್ತೆ ಅನ್ನೋದು। ಅಯ್ಯೋ, ಮೇ ಬಿ ನೀವು ಮುಂದೆ ರಾಹುಲ್ ಗಾಡಿ ನೋಡ್ತಿದ್ರೆ ಗೊತ್ತಾಗುತ್ತೆ ಹೆಂಗಿದೆ ದಾರಿ ಅಂತೇಳಿ, ಗಾಡಿ ಹೆಂಗೆ ಆಗ್ತಿದೆ ಅಂತೇಳಿ। ಗೇರ್ಸ್ ಇರಬೇಕು ಗುರು। ನಮ್ಮ ಫಜಲ್ ಬಂದು ಅಸಸ್ ಸರ್ ಕೊಟ್ಟಿದ್ದು ಜರ್ಸಿ ಹಾಕ್ಕೊಂಡು ಬಂದಿದ್ದಾನೆ, ಎಕ್ಸ್ಪಲ್ಸ್ ಜರ್ಸಿ, ಅಸಸ್ ಸರ್ ಅವ್ರು ಗಿಫ್ಟ್ ಮಾಡಿದ್ದು ಅವರಿಗೆ। ಆಫ್ ರೋಡರ್ ಅಸಸ್ ಸರ್ ಅವರು ಚಿಕ್ಕಮಂಗ್ಳೂರವರು, ಅವ್ರು ಗಿಫ್ಟ್ ಮಾಡಿದ್ದು। ಗಾಡಿ ಆಫ್ ಆಯ್ತು।
ಹಿಂದೂಸ್ ಬ್ರೇಕ್ ಯೂಸ್ ಮಾಡಬಾರ್ದು, ಬಟ್ ನಾನು ಯೂಸ್ ಮಾಡಿದ್ದೆ. ಅದಕ್ಕೆ ಗಾಡಿ ಟೈರ್ ಅಂತ ತಿರ್ಕೊಂಡೋಯ್ತು. ವ್ಯೂ ಗೋಪುರದಲ್ಲಿ ಹೆಂಗಿದೇನೋ ಗೊತ್ತಿಲ್ಲ. ಹಿಂದೂಸ್ ಬ್ರೇಕ್ ಮಾತ್ರ ಜಲ್ದಿ ಟಚ್ ಮಾಡ್ತೀನಿ ನಾನು. ಅದು ಏನೋ ಅಭ್ಯಾಸನೋ ಏನೋ. ಮಜಾ ಬರುತ್ತೆ ಹಿಂಗೆ ಆಫ್ ರೈಡಿಂಗ್ ಅವಾಗ ಮಾಡ್ತಿದ್ರೆ ಲೈಫಲ್ಲಿ. ಗಾಡಿ ಜಾಡ್ತಿದೆ, ಹೆವಿ ಜಾಡ್ತಿದೆ ಗಾಡಿ ಮಾತ್ರ. ನಾನು ಕ್ಲೋಸರ್ ಹೋಗ್ಬಿಟ್ಟೆ ರಾಹುಲ್ಗೆ. ಇದು ವ್ಯೂ ಮಾತ್ರ ಇದು. ಇಲ್ಲಿಂದ ನೋಡಿ ವ್ಯೂ ಹೆಂಗಿದೆ, ಜಬರ್ದಸ್ತ್ ಇದೆ. ಇಲ್ಲಿಂದ ಮಾತ್ರ ಮಸ್ತ್ ಕಾಣ್ತಾ ಇದೆ. ಅಲ್ಲಿ ಅದು ಲೇಕ್ ಇದೆ. ಇನ್ನ ಇದೆ, ಮುಂದೆ ಇದೆ, ತುಂಬ ಇದೆ ಟ್ರಯಲ್. ಬೆಟ್ಟ ನೋಡಿ, ಅಲ್ಲಿಂದ ಬಂದಿದ್ದು ಜೀಪ್ ಹೋಗ್ತಾ ಇದೆ ನೋಡಿ, ಅಲ್ಲಿಂದ ಎಗರ್ಕೊಂಡು ಬಂದಿದ್ದು. ಈಗ ಸ್ಯಾಡ್ಲಿಂಗ್ ಮಾಡೋಣ ಸ್ವಲ್ಪ. ನಾನು ಸ್ಯಾಡ್ಲಿಂಗ್ ಮಾಡಿದ್ದೆ ಗೋಪುರದಲ್ಲಿ ಅಂತ ವ್ಯೂ ಏನು ಬರಲ್ಲ, ಬ್ಯಾಕ್ಗ್ರೌಂಡ್ ವ್ಯೂ ಬರುತ್ತೆ, ಇನ್ನೊಂದು ವ್ಯೂ ಬರುತ್ತೆ. ಡ್ಯಾಮ್ ಸ್ವಲ್ಪ ದೂರ ಇರಬೇಕು, ಸ್ವಲ್ಪ ಲಾಂಗ್ ಡಿಸ್ಟೆನ್ಸ್ ಕಳಬೇಕು, ಇಲ್ಲಾಂದ್ರೆ ಹಚ್ಚಿಬಿಡ್ತೀನಿ ತಗೊಂಡು ಗಾಡಿಯವ್ರಿಗೆ. ಸ್ವಲ್ಪ ಲಾಂಗ್, ಸ್ವಲ್ಪ ಬ್ರೇಕ್ ಅಲ್ಲ, ಸ್ವಲ್ಪ ವೇಟ್ ಮಾಡೋಣ. ಹೋಗಿ ಅವ್ರ ಗಾಡಿ ಹೋಗಿ. ಏನು ದೂರ ಇದು, ಹೆವಿ ಇದೆ ಆಫ್ ರೋಡಿಂಗ್ ಇಲ್ಲಿ. ಮಿಂಚೇರಿದು ಹಿಂಗೆ ಇದೆ. ನೆಕ್ಸ್ಟ್ ಟೈಮ್ ಮಿಂಚೇರಿಗೆ ಹೋಗ್ತೀನಿ ನಾನು, ಅದನ್ನು ಚೆನ್ನಾಗಿದೆ ಆಫ್ ರೋಡಿಂಗ್. ಲೈಕ್ ನಾರ್ಮಲಿ ಹೋಗ್ಬೋದು, ನಮಗೆ ಆಫ್ ರೋಡಿಂಗ್ ಟೈಪ್ ಆಗೋದು. ಇದು ಒಂದು ನನಗೆ ಬರಲ್ಲ, ಈ ಕಾಲಿಟ್ಟು ಹೆಂಗೆ ಮಾಡೋದು ಹಿಂಗೆ. ಹೇಯ್ ಕೂಲ್ ಬೇಡಿ. ಟೈರಿಂದನೇ ದಿಕ್ಕತ್ತು ಜಾಸ್ತಿ ನನಗೆ, ಇನ್ನೇನಿಲ್ಲ ದಿಕ್ಕತ್ತು. ಫಕ್. ಕಂಟ್ರೋಲ್ ಇಲ್ಲೇನೇನೋ ಮಾಡಕತ್ತಾನೆ ನಮ್ಮ ಅಪ್ಪ. ವಿ ಆರ್ ಬ್ರೇಕಿಂಗ್ ಸಮ್ ರೂಲ್ಸ್. ಇಲ್ಲಿ ಆ್ಯಕ್ಚುಲಿ ಹೋಗಂಗಿಲ್ಲ. ಕೂಲ್ ಬಡಿ, ಕೂಲ್. ಹೇ ಕೂಲ್. है ना, ले को कई बात तो सही है। दौड़ना तो पड़ता है। ಯಾ ಓಕೆ. ಇಲ್ಲಿಂದ ನನಗೂ ಗೊತ್ತಿಲ್ಲ ಆಫ್ ರೋಡಿಂಗ್ ಹೆಂಗಿದೆ ಅನ್ನೋದು, ಬಿಕಾಸ್ ಐ ಡೋಂಟ್ ಹ್ಯಾವ್ ಐಡಿಯಾ. ಇಲ್ಲಿವರೆಗೆ ಐಡಿಯಾ ಅಂತೂ ಇತ್ತು, ಸ್ಕೇರಿನೂ ಇತ್ತು, ಬಟ್ ಇಲ್ಲಿಂದ ಹೆಂಗಿದೇನೋ ಐಡಿಯಾ ಇಲ್ಲ.